ಇಂಗ್ಲೀಷನ್ನು ಕಲಿಬೇಕು. ಓಕೆ, ಈಗ ಅವರು ಒಪ್ಪಿಕೊಳ್ಳುತ್ತಾರೆಯೇ ಅಲ್ವಾ, ಇದನ್ನು ಗ್ರಾಂಥಿಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಲ್ಲಿ ನಾನು ಅವ್ರು ಒಪ್ಕೋತಾರ ನಾವು ಹೇಳಿದ್ರೆ ದಿಸ್ ಇಸ್ ಸ್ಲ್ಯಾಂಗ್ ಅಲ್ವಾ. ಓಕೆ, ವಿಲ್ ದೇ ಅಗ್ರಿ, ಡೂ ದೇ ಅಗ್ರಿ ಅಲ್ಲ, ಡೂ ದೇ ಅಗ್ರಿ ಅಂತ ಹೇಳಿದ್ರೆ ಅದು ಬೇರೆ ಥರ ಬರುತ್ತೆ. ವಿಲ್ ಅಂತ ಹೇಳಿದ್ರೆ ವಿಲ್ ಯೂಸ್ ಮಾಡಿದಾಗ ಇಟ್ ಕಮ್ಸ್ ಇನ್ ದ ಫ್ಯೂಚರ್. ವಿಲ್ ದೇ ಅಗ್ರಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ 1000 ಬಹಳ ಮುಖ್ಯವಾದಂತಹ ವಾಕ್ಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ವಾಕ್ಯಗಳು, ಅದರ ಕನ್ನಡದಲ್ಲಿರುವ ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಮಾಡೋದು, ಅದರ ಮೀನಿಂಗ್ ಏನು, ಆಮೇಲೆ ಅದರ ಸ್ಟ್ರಕ್ಚರ್ ಏನು, ಅದು ಯಾಕೆ ನಾವು ಹಾಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕನ್ನಡದಲ್ಲಿ ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಇದ್ರ ಮೇಲೆ ನೀವು ಗೆಸ್ ಮಾಡಿ, ನಿಮಗೆ 5 ಸೆಕೆಂಡ್ ಟೈಮ್ ಇರುತ್ತೆ. 5 ಸೆಕೆಂಡಲ್ಲಿ ನೀವು ಆ ವಾಕ್ಯನ ಇಂಗ್ಲೀಷಲ್ಲಿ ಮಾಡಲಿಕ್ಕಾಗತ್ತಾ ಅಂತ ನೋಡಿ. 5 ಸೆಕೆಂಡ್ ಆದ ನಂತರ ನಾನು ನಿಮಗೆ ಇಂಗ್ಲೀಷಲ್ಲಿ ಆ ವಾಕ್ಯನ ತೋರಿಸ್ತೀನಿ. ಎಲ್ಲ ವಾಕ್ಯಗಳು ಬಂದ ನಂತರ ಅದರ ಮೀನಿಂಗ್ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ಸೀರೀಸಲ್ಲಿ ಬರುವಂತಹ ಎಲ್ಲ ವಿಡಿಯೋಸನ್ನು ನೋಡಿ. 1000 ಅಲ್ಲ, 1000ಕ್ಕೂ ಹೆಚ್ಚು ಸೆಂಟೆನ್ಸ್ ಅನ್ನು ಮಾಡಿದ್ದೀವಿ. ಅದನ್ನು ಹಂತವಾಗಿ ನಿಮಗೆ ಎಲ್ಲ ವಿಡಿಯೋದಲ್ಲೂ ಒಂದಷ್ಟು ಸೆಂಟೆನ್ಸ್ಗಳನ್ನು ನಾವು ತಲುಪಿಸ್ತೀವಿ. ಓಕೆ, ಸೊ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ ಒಂದು ಲೈಕ್ ಅನ್ನು ಕೊಡಿ. ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 ಸೆಕೆಂಡಲ್ಲಿ ನೀವು ಅದನ್ನು ಹೇಳಲಿಕ್ಕಾಗುತ್ತಾ ಅಂತ ನೋಡಿ. ಅದಾದ ನಂತರ 5 ಸೆಕೆಂಡ್ ಆದಮೇಲೆ ಇಂಗ್ಲೀಷಲ್ಲಿ ಬರುತ್ತೆ. ಓಕೆ, ಅದಾದಮೇಲೆ ಆ ಸೆಂಟೆನ್ಸ್ಗಳನ್ನು ಹೇಗೆ ಬಳಸೋದು, ಅದರ ಮೀನಿಂಗ್ ಏನು, ಅದರ ಸ್ಟ್ರಕ್ಚರ್ ಏನು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ರೈಟ್, ಶಾಲ್ ವಿ? ಯಾ, ನಾನು ಪುಸ್ತಕ ಓದ್ತಾ ಇದ್ನಾ? ಸೊ ದಿಸ್ ಇಸ್ ಎ ಕ್ವೆಶ್ಚನ್. ನಾನು ಪುಸ್ತಕ ಓದ್ತಾ ಇದ್ನಾ? ಇಲ್ವಲ್ಲ, ಯಾರು ಹೇಳಿದ್ದು? ಇದನ್ನು ಹೇಗೆ ಕೇಳ್ತೀರ ಇಂಗ್ಲೀಷಲ್ಲಿ? 5. ಓಕೆ, ಸೊ ಇದನ್ನು ಹೇಗೆ ಹೇಳ್ಬೋದು? ವಾಸ್ ಐ ರೀಡಿಂಗ್ ಅ ಬುಕ್? ವಾಸ್ ಐ ರೀಡಿಂಗ್ ಅ ಬುಕ್? ವಾಸ್ ಐ ರೀಡಿಂಗ್ ಅ ಬುಕ್? ಯಾ, ನೆಕ್ಸ್ಟ್ ಸೆಂಟೆನ್ಸ್ ಏನು ಅಂತ ನೋಡೋಣ. ನಾವು ಚೆಸ್ ಆಡ್ತಾ ಇದ್ವಾ? ನಾವು ಚೆಸ್ ಆಡ್ತಾ ಇದ್ವಾ? ಇದನ್ನು ಹೇಗೆ ಹೇಳ್ತೀರಾ? ಎಸ್. ಓಕೆ, ಸೊ ಇದನ್ನು ವರ್ ವಿ ಪ್ಲೇಯಿಂಗ್ ಚೆಸ್? ವರ್ ವಿ ಪ್ಲೇಯಿಂಗ್ ಚೆಸ್? ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಹೇಗೆ ಅಂತ. ನೆಕ್ಸ್ಟ್, ಹೌದು ನಾವು ಚೆಸ್ ಆಡ್ತಾ ಇದ್ವಿ. ಹೌ ಡು ಯು ಸೇ ದಿಸ್? Right? Okay. Yes, we were playing chess. Yes, we were playing chess. Yes, we were playing chess. Okay? Yeah. Next, ನಾನು ನಿಮ್ಮನ್ನು ಆಮೇಲೆ ನೋಡ್ತೀನಾ? ನಾನು ನಿಮ್ಮನ್ನು ಆಮೇಲೆ ನೋಡ್ತೀನಿ ಅಲ್ಲ, ಇಟ್ಸ್ ಎ ಕ್ವೆಶ್ಚನ್. ನಾನು ನಿಮ್ಮನ್ನು ಆಮೇಲೆ ನೋಡ್ತೀನಾ? ಹೌ ಡು ಯು ಸೇ? ಆಲ್ರೈಟ್, ನೋಡಿ, ವಿಲ್ ಐ ಸಿ ಯು ಲೇಟರ್? ವಿಲ್ ಐ ಸಿ ಯು ಲೇಟರ್? ವಿಲ್ ಐ ಸಿ ಯು ಲೇಟರ್? ಓಕೆ, ನೆಕ್ಸ್ಟ್ ನೋಡೋಣ. ಅವರು ಒಪ್ಕೋತಾರಾ? ನಾವು ಹೇಳಿದ್ರೆ ಅವರು ಒಪ್ಕೋತಾರಾ? ಹೇಗೆ? ವಿಲ್ ದೇ ಅಗ್ರಿ? ವಿಲ್ ದೇ ಅಗ್ರಿ? ಓಕೆ, ಬೇರೆ ಸೆಂಟೆನ್ಸಸ್ ನೋಡೋಣ. ಅವರು ಬರ್ತಾರಾ? ಅವರು ಬರ್ತಾರಾ? ಹೇಗೆ ಹೇಳ್ತೀರಾ? ವಿಲ್ ದೇ ಕಮ್? ವಿಲ್ ದೇ ಕಮ್? ಬರ್ತಾರಾ ಅವರು? ವಿಲ್ ದೇ ಕಮ್? ನೆಕ್ಸ್ಟ್ ಲೆಟ್ಸ್ ಸಿ. ಅವರು ಕಾಲ್ ಮಾಡ್ತಾರಾ? ಅವ್ರು ಕಾಲ್ ಮಾಡ್ತಾರಾ? ಹೇಗೆ ಹೇಳ್ತೀರಾ? ಡು ದೇ ಕಾಲ್? ನೋ. ವಿಲ್ ದೇ ಕಾಲ್? ಡು ದೇ ಕಾಲ್ ಹೇಳ್ಬೋದಾ? ಹೇಳ್ಬೋದು. ಡು ದೇ ಕಮ್ ಹೇಳ್ಬೋದಾ? ಹೇಳ್ಬೋದು. ಹೇಳ್ತೀನಿ, ನಾನು ಎಲ್ಲಿ ಹೇಳಬೇಕು ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ. ನೀನು ಅಡುಗೆ ಮಾಡ್ತಾ ಇರ್ತೀಯಾ? ನೀನು ಅಡುಗೆ ಮಾಡ್ತಾ ಇರ್ತೀಯಾ?
ನೀನು ಓದ್ತಾ ಇರ್ತೀಯ ನಾಳೆ ಎಷ್ಟೊತ್ತಿಗೆ? ಹೌ ಡು ಯು ಸೇ ದಿಸ್? ವಿಲ್ ಯು ಬಿ ಕುಕಿಂಗ್? ವಿಲ್ ಯು ಬಿ ಕುಕಿಂಗ್? ವಿಲ್ ಯು ಬಿ ರೀಡಿಂಗ್? ವಿಲ್ ಯು ಬಿ ಟ್ರಾವೆಲಿಂಗ್? ನೀನು ಪ್ರಯಾಣ ಮಾಡ್ತಾ ಇರ್ತೀಯಾ? ನೀನು ಪ್ರಯಾಣ ಮಾಡ್ತಾ ಇರ್ತೀಯಾ? ಹೇಗೆ ಹೇಳ್ಬೋದು? ಸೇಮ್ ಟ್ರೈ ಮಾಡಿ. ವಿಲ್ ಯು ಬಿ ಪ್ರಯಾಣಕ್ಕೆ, ವಿಲ್ ಯು ಬಿ ಟ್ರಾವೆಲಿಂಗ್. ಓಕೆ, ದ ಲಾಸ್ಟ್ ಒನ್. ನಾನೇನು ಮಾಡಿದೆ? ನಾನೇನು ಮಾಡಿದೆ ಏನು ಹೇಳ್ತೀರಾ? ವಾಟ್ ಡಿಡ್ ಐ ಡೂ? ವಾಟ್ ಡಿಡ್ ಐ ಡೂ? ನಾನೇನು ಮಾಡಿದೆ? ವಾಟ್ ಡಿಡ್ ಐ ಡೂ? ಓಕೆ, ಸೊ ಈಗ ಇದರ ಸ್ಟ್ರಕ್ಚರ್ ನೋಡೋಣ, ಇದರ ಟೆನ್ಸ್ ನೋಡೋಣ, ಇದನ್ನು ಯಾಕೆ ನಾವು ಅದೇ ಥರ ಹೇಳಬೇಕು, ಯಾಕೆ ಬೇರೆ ಥರ ಹೇಳಬಾರ್ದು ಅನ್ನೋದನ್ನು ನೋಡೋಣ. ಓಕೆ, ರೈಟ್. ಈಗ ನೋಡಿ, ನಾನು ಪುಸ್ತಕ ಓದ್ತಾ ಇದ್ನಾ? ನಾನು ಪುಸ್ತಕ ಓದ್ತಾ ಇದ್ನಾ ಅಂದ್ರೇನು? ಇದಕ್ಕಿಂತ ಮುಂಚೆ, ಈ ಕ್ಷಣಕ್ಕಿಂತ ಮುಂಚೆ ನಾನೇನೋ ಮಾಡ್ತಾ ಇದ್ನಾ? ನಾನು ಪುಸ್ತಕ ಓದ್ತಾ ಇದ್ನಾ? ಹೌದಾ, ನಾನು ಪುಸ್ತಕ ಓದ್ತಾ ಇದ್ನಾ? ಎಸ್. ಓದ್ತಾ ಇದ್ನಾ ಅಂತ ಕೇಳೋಕ್ಕೆ ನಾವೇನು ಕೇಳಬೇಕು? ವಾಸ್ ಹಾಕಬೇಕು ನೀವು. ವಾಸ್ ಐ ರೀಡಿಂಗ್ ಅ ಬುಕ್? ಪುಸ್ತಕ ಓದ್ತಾ ಇದ್ನಾ? ಇಲ್ವಲ್ಲ, ನಾನು ಬರಿತಾ ಇದ್ದೆ. ಸೊ ಅದನ್ನು ನಾವು ಪ್ರಶ್ನೆ ಕೇಳಬೇಕು. ಪುಸ್ತಕ ಓದ್ತಾ ಇದ್ನಾ? ನೋ. ವಾಸ್ ಐ ರೀಡಿಂಗ್ ಅ ಬುಕ್? ನೋ, ಐ ವಾಸಂಟ್ ರೀಡಿಂಗ್ ಅ ಬುಕ್. ಐ ವಾಸ್ ರೈಟಿಂಗ್ ಸಮಥಿಂಗ್. ಐ ವಾಸ್ ರೈಟಿಂಗ್ ಅ ಸ್ಟೋರಿ. ಐ ವಾಸ್ ರೈಟಿಂಗ್ ಅ ಪೋಯಮ್. ಓಕೆ, ಅಲ್ಲಿ ನಾವು ವಾಸ್ ಆದಮೇಲೆ ಐ ಹಾಕಲೇಬೇಕು. ವಾಸ್ ಐ, ವಾಸ್ ಇಸ್ ಬಿ ವರ್ಬ್. ಬಿ ವರ್ಬ್ನ ಫಸ್ಟಿಗೆ ಹಾಕ್ಬೇಕು ನೀವು. ವಾಸ್ ಐ ರೀಡಿಂಗ್ ಅ ಬುಕ್? ರೀಡಿಂಗ್ ಆಮೇಲೆ ಬರುತ್ತೆ. ಓಕೆ, ಸಿ, ಇದರ ವಾಸ್ ಐ ರೀಡಿಂಗ್ ಅ ಬುಕ್ ಪ್ರಶ್ನೆ. ಇದನ್ನು ನಾವು ಹೌದು ನಾನು ಪುಸ್ತಕ ಓದ್ತಾ ಇದ್ದೆ ಅಂತ ಹೇಳೋಕ್ಕೇನು? ಎಸ್, ಐ ವಾಸ್ ರೀಡಿಂಗ್ ಅ ಬುಕ್. ಸೊ ಇದು ಯಾವ ಥರ ಪ್ರಶ್ನೆ ಇದು? ಎಸ್ ಆರ್ ನೋ ಕ್ವೆಶ್ಚನ್. ಎಸ್ ಆರ್ ನೋ ಕ್ವೆಶ್ಚನ್. ಹೌದು ನಾನು ಪುಸ್ತಕ ಓದ್ತಾ ಇದ್ದೆ ಅಥವಾ ಇಲ್ಲ ನಾನು ಪುಸ್ತಕ ಓದ್ತಾ ಇರಲಿಲ್ಲ ಅಂತ ಹೇಳಬೇಕು. ಓಕೆ, ನಾನು ಪುಸ್ತಕ ಓದ್ತಾ ಇದ್ನಾ? ಸೊ ದಿಸ್ ಇಸ್ ಅ ಕ್ವೆಶ್ಚನ್. ಐ ವಾಸ್ ರೀಡಿಂಗ್ ಬುಕ್ ಅಲ್ಲ, ವಾಸ್ ಐ. ವಾಸನ್ನು ಫಸ್ಟಿಗೆ ಹಾಕಬೇಕು, ದೆನ್ ಇಟ್ ಬಿಕಮ್ಸ್ ಅ ಕ್ವೆಶ್ಚನ್. ನೀವು ವಾಸನ್ನು ಸಬ್ಜೆಕ್ಟ್ ಆದಮೇಲೆ ಹಾಕಿದ್ರೆ ಇಟ್ ಬಿಕಮ್ಸ್ ಅ ಸೆಂಟೆನ್ಸ್, ಸ್ಟೇಟ್ಮೆಂಟ್. ನೆಕ್ಸ್ಟ್, ವರ್ ವಿ ಪ್ಲೇಯಿಂಗ್ ಚೆಸ್? ವರ್ ವಿ ಪ್ಲೇಯಿಂಗ್ ಚೆಸ್? ನಾವು ಚೆಸ್ ಆಡ್ತಾ ಇದ್ವಾ? ವರ್ ವಿ ಪ್ಲೇಯಿಂಗ್ ಚೆಸ್? ಇಲ್ಲಿ ವರ್ ಯಾಕೆ ಹಾಕ್ತೀವಿ ನಾವು? ಬಿಕಾಸ್ ಇಲ್ಲಿ ಸಬ್ಜೆಕ್ಟ್ ವಿ ಇದೆ. ಇಲ್ಲಿ ವಾಸ್ ಯಾಕೆ ಹಾಕಿದ್ದೀವಿ? ಇಲ್ಲಿ ಸಬ್ಜೆಕ್ಟ್ ಐ ಇದೆ. ಗಾಟ್ ಇಟ್? ಸಬ್ಜೆಕ್ಟ್ ಐ ಇದೆ, ಹಾಗಾಗಿ ನಾವು ವಾಸ್ ಹಾಕಿದ್ದೀವಿ. ದಿಸ್ ಈಸ್ ಫಾಸ್ಟ್ ಟೆನ್ಸ್. ಫಾಸ್ಟ್ ಟೆನ್ಸಲ್ಲಿ ಯಾವ ಟೆನ್ಸ್ ಇದು? ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಯಾಕೆ? ಬಿಕಾಸ್ ಯು ಹ್ಯಾವ್ ಐ ಎನ್ ಜಿ ಇದೆ, ಹಾಗಾಗಿ ನಾವು ಕಂಟಿನ್ಯೂಸ್ ಅಂತ ಅದನ್ನು ಹೇಳ್ತೀವಿ. ತಾ ಇದ್ದೆ. ಐ ಎನ್ ಜಿ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ? ತಾ. ಇಲ್ಲೇನಿದೆ? ಓದ್ತಾ. ತಾ ಬಂತ, ಐ ಎನ್ ಜಿ ಹಾಕ್ಬಿಡ್ಬೇಕು ಫಸ್ಟಿಗೇನೆ. ನೀನು ಓದ್ತಾ ಇದ್ದೀಯಾ ಅಂತ ಹೇಳಬೇಕಂದ್ರೆ ವರ್ ಯು ಸ್ಟಡಿಂಗ್? ವರ್ ಯು ರೀಡಿಂಗ್ ಸಮಥಿಂಗ್? ಸೊ ಅಲ್ಲಿ ಐ ಎನ್ ಜಿ ಬರಲೇಬೇಕು. ನೆಕ್ಸ್ಟ್, ವಿಲ್ ಸಿ. ವಿಲ್ ಐ ಸಿ ಯು ಲೇಟರ್? ಸೊ ವಿಲ್ ಐ ಸಿ ಯು ಲೇಟರ್? ಸೊ ಇಲ್ಲಿ ನಿಮಗೆ ಐ ಎನ್ ಜಿ ಇಲ್ಲ ಅಲ್ವಾ? ಸೊ ಐ ಎನ್ ಜಿ ಇಲ್ಲದಿರೋ ಕಾರಣ ಇದು ಪಾಸ್ಟ್ ಕಂಟಿನ್ಯೂಸ್. ಬಿಕಾಸ್ ಐ ಎನ್ ಜಿ ಇದೆ, ಇಲ್ಲಿ ವರ್ ಇದೆ, ಇದು ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ಐ ಎನ್ ಜಿ ಇದೆ, ಇಲ್ಲಿ ವಾಸ್ ಇದೆ. ಸೊ ಬಿಕಾಸ್ ದ್ಯಾಟ್ ಇಸ್ ವೈ ಇಟ್ ಈಸ್ ಪಾಸ್ಟ್ ಕಂಟಿನ್ಯೂಸ್. ನಾವು ಇಲ್ಲಿ ವಿಲ್ ಇದೆ. ವಿಲ್ ಬಂದರೆ ಯಾವ ಟೆನ್ಸ್ ಅದು? ಇಟ್ ಈಸ್ ಫ್ಯೂಚರ್ ಟೆನ್ಸ್. ಫ್ಯೂಚರಲ್ಲಿ ಯಾವುದು? ಫ್ಯೂಚರ್ ಕಂಟಿನ್ಯೂಸಾ? ಫ್ಯೂಚರ್ ಸಿಂಪಲಾ? ಎಸ್, ಲೆಟ್ಸ್ ಸಿ. ವಿಲ್ ಐ ಸಿ ಯು ಲೇಟರ್? ಇಲ್ಲಿ ಸಿ ಅನ್ನೋದು ಇಟ್ ಈಸ್ V1. V1 ಅಂದರೆ ಬೇಸ್ ಫಾರ್ಮಲ್ಲಿದೆ, ಅದರ ಮೂಲ ಕ್ರಿಯೆ ಅದು V1. ಸಿ, ಸಾ ಅಂತಿಲ್ಲ, ಸೀನ್ ಅಂತಿಲ್ಲ, ಸೀಯಿಂಗ್ ಅಂತಿಲ್ಲ, ರೈಟ್? ಸೊ ಅದಕ್ಕೆ ಅದು ವಿಲ್ ಐ ಸಿ. ಸಬ್ಜೆಕ್ಟ್ ಆದಮೇಲೆ ಫಸ್ಟ್ ಫಾರ್ಮ್ ಬಂದಿದೆ, V1 ಬಂದಿದೆ, ಹಾಗಾಗಿ ಇಟ್ ಈಸ್ ಆಬ್ವಿಯಸ್ಲಿ ವಿಲ್ ಇರೋದ್ರಿಂದ ಸಿ. ಐ ಸಿ ಯು ಲೇಟರ್, ಇಲ್ಲಿ ವಿಲ್ ಇಲ್ಲ ಅಂತ ಇಟ್ಕೊಳ್ಳಿ. ಲೆಟ್ಸ್ ಅಸ್ಯೂಮ್ ದಟ್ ವಿಲ್ ಇಲ್ಲ. ಐ ಸಿ ಯು ಲೇಟರ್ ಅಂದರೆ ಏನು? ಐ ಸಿ ಯು ಲೇಟರ್ ಅದು ಪ್ರೆಸೆಂಟ್ ಆಗುತ್ತೆ, ರೈಟ್? ಓಕೆ, ಸೊ ಇಲ್ಲಿ ವಿಲ್ ಇರೋದ್ರಿಂದ ನಾನು ನಿನ್ನನ್ನು ಆಮೇಲೆ ನೋಡ್ತೀನಾ? ಲೇಟರ್ ಇರೋದ್ರಿಂದ ಆಮೇಲೆ ಫ್ಯೂಚರ್. ಓಕೆ, ಹಾಗೆಯೇ ವಿಲ್ ದೇ ಅಗ್ರಿ? ಸೊ ವಿಲ್ ನಿಮಗೆ ಎಲ್ಲ ಸಬ್ಜೆಕ್ಟಿಗೂ ಒಂದೇ ಇರುತ್ತೆ. ಐ ವಿಲ್, ಯು ವಿಲ್, ಆರ್ ವಿಲ್ ಐ, ವಿಲ್ ಯು, ವಿಲ್ ದೇ, ವಿಲ್ ಶಿ, ವಿಲ್ ಇಟ್, ವಿಲ್ ವಿ, ಎಲ್ಲದಕ್ಕೂ ವಿಲ್ಲೇ ಬರುತ್ತೆ, ಯಾವುದು ಚೇಂಜ್ ಆಗೋದಿಲ್ಲ. ವಿಲ್ ದೇ ಅಗ್ರಿ? ಅಗ್ರಿ ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವುದು. ವಿಲ್ ದೇ ಅಗ್ರಿ? ಅವ್ರು ಒಪ್ಕೋತಾರಾ ಅಂದರೆ ಒಪ್ಪಿಕೊಳ್ಳುತ್ತಾರಾ ಅಂತ ಅರ್ಥ. ಓಕೆ, ಸೊ ಆದಷ್ಟು ನಾವು ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಬಳಸುವಂತಹ ಪದಗಳನ್ನು ಬಳಸಬೇಕು. ಆ ಪದಗಳು ಅಂದರೆ ನಾನು ಸೆಂಟೆನ್ಸ್ ಬಳಸಬೇಕು. ನಾವು ಆಡುಭಾಷೆ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತೀವಿ ಅದೇ ಥರ ಸೆಂಟೆನ್ಸನ್ನು ನಾವು
ಅದು ನಿಮಗೆ ಗ್ರಾಂಥಿಕ ಭಾಷೆಯಲ್ಲಿದ್ದರೂ ಅದನ್ನು ಆಡು ಭಾಷೆಯಲ್ಲೇ ಬರ್ಕೋಬೇಕು ನೀವು ಸೆಂಟೆನ್ಸನ್ನ. ನಾನು ಇಲ್ಲಿ ನೋಡಿ, ನಾನು ಪುಸ್ತಕ ಓದ್ತಾ ಇದ್ದೀನಾ, ನಾನು ಪುಸ್ತಕವನ್ನು ಓದುತ್ತಾ ಇದ್ದೇನಾ ಅಂತಿಲ್ಲ. ನಾವು ಸಾಮಾನ್ಯವಾಗಿ ಹೆಂಗೆ ಮಾತಾಡ್ತೀವಿ ಹಾಗೆಯೇ ಕನ್ನಡಕ್ಕೆ ನೀವು ಮಾಡಿಕೊಂಡು ಅದರಿಂದ ನೀವು ಇಂಗ್ಲೀಷನ್ನು ಕಲಿಬೇಕು. ಓಕೆ, ಈಗ ಅವರು ಒಪ್ಪಿಕೊಳ್ಳುತ್ತಾರೆಯೇ ಅಲ್ವಾ, ಇದನ್ನು ಗ್ರಾಂಥಿಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಲ್ಲೇ ನಾನು ಅವ್ರು ಒಪ್ಕೋತಾರ ನಾವು ಹೇಳಿದ್ರೆ ದಿಸ್ ಇಸ್ ಸ್ಲ್ಯಾಂಗ್ ಅಲ್ವಾ. ಓಕೆ, ವಿಲ್ ದೇ ಅಗ್ರಿ, ಡೂ ದೇ ಅಗ್ರಿ ಅಲ್ಲ. ಡೂ ದೇ ಅಗ್ರಿ ಅಂತ ಹೇಳಿದ್ರೆ ಅದು ಬೇರೆ ಥರ ಬರುತ್ತೆ. ವಿಲ್ ಅಂತ ಹೇಳಿದ್ರೆ ವಿಲ್ ಯೂಸ್ ಮಾಡಿದಾಗ ಇಟ್ ಕಮ್ಸ್ ಇನ್ ದ ಫ್ಯೂಚರ್. ವಿಲ್ ದೇ ಅಗ್ರಿ. ಓಕೆ, ಸೊ ಈಗ ಅದೇ ಥರ ನೋಡೋಣ ಇಲ್ಲಿ ಸೇಮ್. ವಿಲ್ ದೇ ಕಮ್, ಅವ್ರು ಬರ್ತಾರಾ ಅಂದರೆ ವಿಲ್ ದೇ ಕಮ್, ಅವ್ರು ಬರ್ತಾರಾ ಯಾವಾಗ, ಈ ಕ್ಷಣ ಆದ ನಂತರ ಅವರು ಬರ್ತಾರಾ. ಡು ದೇ ಕಮ್, ಅವ್ರು ಸಾಮಾನ್ಯವಾಗಿ ಬರ್ತಾರಾ. ಓಕೆ, ಸೊ ವಿಲ್ ದೇ ಕಮ್, ಅವ್ರು ಬರ್ತಾರಾ ಯಾವಾಗ, ವಿಲ್ ದೇ ಕಮ್ ಟುಮಾರೋ. ಓಕೆ, ಸೊ ನಾವೇನು ಮಾಡೋಣ ಇಲ್ಲಿ ಟುಮಾರೋ ಅಂತ ಹಾಕೊಳ್ಳೋಣ. ವಿಲ್ ದೇ ಕಮ್ ಟುಮಾರೋ, ಅವರು ನಾಳೆ ಬರ್ತಾರಾ. ಸೊ ಇಲ್ಲಿ ನಾಳೆ ಅಂತ ಹಾಕ್ಕೊಳ್ಳಿ, ಅವ್ರು ನಾಳೆ ಬರ್ತಾರಾ. ವಿಲ್ ದೇ ಕಮ್ ಟು ನೈಟ್, ಇವತ್ತು ಸಂಜೆ ಬರ್ತಾರಾ ಅವರು, ಟು ನೈಟ್. ವಿಲ್ ದೇ ಕಮ್ ಟು ನೈಟ್, ಅಥವಾ ಇವತ್ತು ರಾತ್ರಿಗೆ ಬರ್ತಾರಾ. ವಿಲ್ ದೇ ಕಾಲ್, ವಿಲ್ ದೇ ಕಾಲ್ ಆರ್ ಶುಡ್ ವಿ ಕಾಲ್, ಅವ್ರು ಕಾಲ್ ಮಾಡ್ತಾರೆ ಇಲ್ಲ ನಾವು ಅವ್ರಿಗೆ ಕಾಲ್ ಮಾಡಬೇಕಾ. ವಿಲ್ ದೇ ಕಾಲ್, ಎಸ್ ದೇ ವಿಲ್ ಕಾಲ್. ಇದಕ್ಕೆ ಆನ್ಸರ್ಸ್ ಜಸ್ಟ್ ಆನ್ಸರ್ ಏನಿದೆ ಇದನ್ನು ಈ ಕಡೆ ಹಾಕ್ಕೊಳ್ಳಿ, ಇದನ್ನ ಈ ಕಡೆ ಹಾಕ್ಕೊಳ್ಳಿ. ದೇ ವಿಲ್ ಕಮ್, ಎಸ್ ದೇ ವಿಲ್ ಕಮ್. ಸೊ ಈ ವಿಲ್ ಈ ಕಡೆ ಹಾಕ್ಕೊಂಡ್ರೆ ಎಸ್ ಹಾಕ್ಕೊಳ್ಳಿ, ಎಸ್ ಹಾಕ್ಕೊಂಡು ಎಸ್ ದೇ ವಿಲ್ ಕಮ್, ಎಸ್ ದೇ ವಿಲ್ ಕಾಲ್, ಎಸ್ ಯು ವಿಲ್ ಯು ಬಿ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಸೊ ವಿಲ್ ಯು ಬಿ, ಇಲ್ಲಿ ಬಿ ಯಾಕೆ ಬಳಸ್ತೀವಿ, ವಿಲ್ ಯು ಕುಕಿಂಗ್ ಆಗಲ್ವಾ, ಆಗಲ್ಲ. ಯಾಕೆಂದರೆ ಇಲ್ಲಿ ಇರು ಅಂತಿದೆ ನೋಡಿ, ಇರುತ್ತೀಯಾ, ಅಲ್ಲಿ ಇರು ಅಂತಿದೆ. ನೀನು ಅಡುಗೆ ಮಾಡ್ತೀಯಾ ಅಂತಿದ್ರೆ ಅಲ್ಲಿ ನೀನು ಅಡುಗೆ ಮಾಡ್ತೀಯ, ವಿಲ್ ಯು ಕುಕ್. ಸೊ ಇರು ಅಂತಿರೋದ್ರಿಂದ ಅಲ್ಲಿ ನಾವು ಬಿ ಹಾಕಬೇಕು. ಇರುತ್ತೀಯಾ ಅಂತಿದೆಯಲ್ವಾ, ಸೊ ಇರೋದಕ್ಕೆ ಅಲ್ಲಿ ಬಿ ಹಾಕಬೇಕು. ವಿಲ್ ಯು ಬಿ ಕುಕ್ಕಿಂಗ್, ನೀನು ಅಡುಗೆ ಮಾಡುತ್ತಾ ಇದೀಯಾ ಅಲ್ಲ, ಇರುತ್ತೀಯಾ. ಸೊ ಇರೋದಕ್ಕೆ ಬಿ, ಇದೀಯಾ ಬಿ ಇಲ್ಲ, ಬರೀ ಐ ಎನ್ ಜಿ ಇರುತ್ತೆ. ಅದರಲ್ಲಿ ಆರ್ ಯು ಕುಕಿಂಗ್ ಆಗುತ್ತೆ, ವಿಲ್ ಯು ಬಿ ಕುಕಿಂಗ್ ಬರಲ್ಲ. ಓಕೆ, ಸೊ ವಿಲ್ ಯು ಬಿ ಕುಕಿಂಗ್ ಅಂದರೆ ನೀನು ಅಡುಗೆ ಮಾಡ್ತಾ ಇರ್ತೀಯಾ ಯಾವಾಗ, ನಾಳೆ ಬೆಳಗ್ಗೆ ನೀನು 9 ಗಂಟೆಗೆ ಏನು ಮಾಡ್ತಾ ಇರ್ತೀಯಾ, ಅಡುಗೆ ಮಾಡ್ತಾ ಇರ್ತೀಯಾ ಆ ಥರ ಹೇಳಬೇಕಾದ್ರೆ ವಿಲ್ ಯು ಬಿ ಕುಕಿಂಗ್ ಆ್ಯಟ್ 9 o'clock ಟುಮಾರೋ. ಓಕೆ, ಯಾ, ವಿಲ್ ಯು ಬಿ ಸೇಮ್ ಥಿಂಗ್. ಇಲ್ಲಿ ಬಿ ಯಾಕಿದೆ, ಬಿಕಾಸ್ ಇಲ್ಲಿ ಇರುತ್ತೀಯಾ ಅಂತಿದೆ. ಐ ಮೀನ್ ಇಲ್ಲೂ ಇರುತ್ತೀಯಾ ಅಂತ ಹೇಳಿದ್ರೆ ಇರು ಪ್ಲಸ್ ತೀಯಾ, ಇರು ಪ್ಲಸ್ ತೀಯಾ ಅಲ್ವಾ. ಸೊ ಹಾಗಾಗಿ ಈ ಇರು ಏನಿದೆ ದ್ಯಾಟ್ ಈಸ್ ಬಿ, ಇರುತ್ತೀಯಾ ಅನ್ನೋದೇ ಬಿ ಅಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ನಾವು ನೆಕ್ಸ್ಟ್, ಸೊ ಇದೇನಾಯಿತು, ಇದೆಲ್ಲ ವಿಲ್ 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 ಇರೋದ್ರಿಂದ ಇದೆಲ್ಲ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸಲ್ಲಿ ಇದಕ್ಕೆ ನಾವು ಸಿಂಪಲ್ ಫ್ಯೂಚರ್ ಅಂತ ಹೇಳ್ತೀವಿ. ಯಾಕೆಂದರೆ ಅಲ್ಲಿ ವಿಲ್ ಇದೆ, ಕಾಲ್ ಇದೆ, ಐ ಎನ್ ಜಿ ಫಾರ್ಮ್ ಇಲ್ಲ. ಸೊ ಇಲ್ಲಿ ವಿಲ್ ಇದೆ, ಐ ಎನ್ ಜಿ ಇದೆ, ಅದಕ್ಕೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೇನು, ನಾವು ಈ ಕ್ಷಣ ಆದ ನಂತರ, ಈ ಕ್ಷಣ ಅಂದ್ರೇನು, ಈ ಕ್ಷಣ ಆದ ನಂತರ ನಾವೇನಾದರೂ ಕೆಲಸವನ್ನು ಸ್ವಲ್ಪ ಹೊತ್ತಿನವರೆಗೆ ಮಾಡುತ್ತಾ ಇರುವುದಾದರೆ ಅದನ್ನು ನಾವು ಈಗ ನಾನು ಓಕೆ, ಸೊ ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ಅಲ್ವಾ, ಆಮೇಲೆ ಏನು ಮಾಡ್ತಾ ಇರ್ತೀನಿ ನಾನು ಅಂತ ನಾನು ಹೇಳೋದಾದರೆ, ಸರ್ ಈ ಪಾಠ ಆದಮೇಲೆ ನೀವು ಏನು ಮಾಡ್ತೀರಾ, ಈ ವಿಡಿಯೋ ಮುಗಿಸಿದ ಮೇಲೆ ಏನು ಮಾಡ್ತಾ ಇರ್ತೀರಾ ಅಂತ ಕೇಳಿದ್ರೆ ಐ ವಿಲ್ ಬಿ ವಾಚಿಂಗ್ ಟಿ ವಿ, ನಾನು ಟಿ ವಿ ನೋಡ್ತಾ ಇರ್ತೀನಿ ಅಂತ ಹೇಳೋದಾದರೆ ವಿಲ್ ಬಿ ಐ ಎನ್ ಜಿ, ವಿಲ್ ಬಿ ವರ್ಬ್ ಪ್ಲಸ್ ಐ ಎನ್ ಜಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ನೋಡೋಣ. ವಾಟ್ ಡಿಡ್ ಐ ಡೂ, ನಾನೇನು ಮಾಡಿದೆ, ಇದು ಯಾವ ಟೆನ್ಸ್ ಇದು, ದಿಸ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ವಾಟ್ ಡಿಡ್ ಐ ಡೂ, ನಾನೇನು ಮಾಡಿದೆ, ನಾನೇನು ತೊಗೊಂಡೆ, ನಾನೇನು ಕೇಳಿದೆ, ನಾನೇನು ಹೇಳಿದೆ, ಇದೆಲ್ಲ ಏನು ಸಿಂಪಲ್ ಪಾಸ್ಟ್ ಆಗೋಗಿರೋದ್ರಂದರೆ ಆಗುತ್ತಾ ಇದ್ದದ್ದಲ್ಲ, ಆಗಿ ಹೋಗಿರುವುದು. ಆಯಿತು, ನಾನೇನು ತೊಗೊಂಡೆ, ಇಲ್ಲೇನಿದೆ, ನಾನೇನು ಮಾಡಿದೆ, ನಾನೇನೋ ಮಾಡಿದ್ದೀನಿ, ಅದ್ರ ಮತ್ತೆ ನಾನು ಕೇಳಿದೆ, ನಾನೇನು ಮಾಡಿದೆ, ನಾನೇನು ತೊಗೊಂಡೆ, ನಾನೇನು ಕೇಳಿದೆ. ಸೊ ಇದಕ್ಕೆಲ್ಲ ನಿಮಗೆ ನಾವೇನು ಮಾಡಬೇಕು, ಡಿಡ್ ಯೂಸ್ ಮಾಡಬೇಕು. ಓಕೆ, ಡಿಡ್ ಯೂಸ್ ಮಾಡಿದಾಗಲೇ ಅದರದ್ದು ಸರಿಯಾಗಿ ಮೀನಿಂಗ್ ಬರೋದು. ಓಕೆನಾ, ಆಲ್ರೈಟ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೊಂದು 10 ಸೆಂಟೆನ್ಸ್, 10 ಅಲ್ವಾ, 11ರಿಂದ 20. ಓಕೆ, ಸೊ ಈ ನಿಮಗೆ 1ರಿಂದ 10
ಸೆಂಟೆನ್ಸಸ್ ಬೇಕು ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. 1000 ಇಂಪಾರ್ಟೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಬೇಕಾಗಿರುವಂಥದ್ದು ಅಲ್ವಾ. ಸಾಮಾನ್ಯವಾಗಿ ನಮಗೆ ಬೇಕಾಗಿರೋದು 1,000 ಕಲಿತ್ಬಿಟ್ರೆ ನೀವು ಈಸಿಯಾಗಿ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ಬೋದು. ಓಕೆ, ಸೊ 1 ರಿಂದ 10 ವೀಡಿಯೋಸ್ ನಿಮಗೆ ಲಿಂಕ್, ಆ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ನಾನು ಮತ್ತೆ ನಿಮಗೆ ಎಲ್ಲ ವೀಡಿಯೋದಲ್ಲೂ ನಿಮಗೆ 10 ಸೆಂಟೆನ್ಸ್ ಅಥವಾ 10 ರಿಂದ ಜಾಸ್ತಿ ಇರ್ಬೋದು, 20 ಇರ್ಬೋದು, ಇಲ್ಲ 30 ಇರ್ಬೋದು. ಓಕೆ, ಸೊ ಎಕ್ಸ್ಪ್ಲನೇಷನ್, ಚೆನ್ನಾಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ 10 ಇಲ್ಲ 15 ಸೆಂಟೆನ್ಸ್ ತೊಗೊಂಡು ಸುಮ್ಮನೆ ನಾವು ಸೆಂಟೆನ್ಸ್ ಓದೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫಾರ್ಮ್ ಇಟ್, ಹೌ ಟು ಸೇ ಇಟ್, ಆ್ಯಂಡ್ ಏನು ಇದೆ ಅದರಲ್ಲಿ, ಯಾಕದಿದೆ, ಯಾಕದಿಲ್ಲ, ಯಾಕೆ ನಾವು ಹಿಂಗೆ ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಸುಮ್ಮನೆ ನೀವು 1000 ಸೆಂಟೆನ್ಸ್ ಕಲಿತು ಪ್ರಯೋಜನ ಇಲ್ಲ ಅಲ್ವಾ. ಇದರ ಗ್ರಾಮರ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಚಾನಲಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಓಕೆ, ಆಲ್ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟವಾಗದೇ ಇದ್ದರೂ ಇದಕ್ಕೆ ಒಂದು ಲೈಕನ್ನು ಕೊಟ್ಬಿಡಿ, ಶೇರ್ ಮಾಡಿ ಎಲ್ರಿಗೂ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಿಮಗೆ ಇದೇ ಥರದ ಸೆಂಟೆನ್ಸನ್ನು ಇದರಲ್ಲೇ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿ. ಇಲ್ಲಿ ನಾನು ಐ ಬಳಸಿದ್ದೀನಿ, ವಿ ಬಳಸಿದ್ದೀನಿ, ಇಲ್ಲಿ ವಿ ಇದೆ, ಇಲ್ಲಿ ಐ ಇದೆ, ದೇ ಇದೆ. ನೀವು ಹಿ ಶಿ ಇಟ್ ಹಾಕಿ ನೀವು ಸೆಂಟೆನ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. Take care. Bye-bye. Keep watching my videos until my next video uploads. Bye-bye.